Hi dear students, welcome back to Abhiyan's physics class. So in today's class, we will discuss magnetism and matter na multiple choice questions. Okay, so let us take the first question. Consider the following statements. Statement question. Statement 1 ಏನಿರುತ್ತೆ magnetic field lines do not intersect. ಇದು ಟ್ರೂ ನೋ ಫಾಲ್ಸ್ ಚೆಕ್ ಮಾಡ್ಕೊಂಡ್ಬಿಡಿ. This is true. So definitely ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಆಗಲ್ಲ. ಸ್ಟೇಟ್ಮೆಂಟ್ 2 ನೋಡೋಣ. ಸ್ಟೇಟ್ಮೆಂಟ್ 2 ಏನು ಹೇಳುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಏನಾದರೂ ಇಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ವುಡ್ ನಾಟ್ ಬಿ ಯುನೀಕ್ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂತೆ. ನೋಡ್ರಿ ಇಲ್ಲೇನ್ ಮಾಡಿದ್ದಾರೆ, ಇದು ಕೂಡ ಟ್ರೂ, ದಿಸ್ ಈಸ್ ಆಲ್ಸೋ ಟ್ರೂ. ಬಟ್ ಏನ್ ಮಾಡಿದ್ದಾರೆ, ಯಾಕೆ ಇಂಟರ್ಸೆಕ್ಟ್ ಆಗಲ್ಲ ಅನ್ನೋದಕ್ಕೆ ರೀಸನ್ ಕೊಟ್ಟಿದ್ದಾರೆ, ಕರೆಕ್ಟ್ ರೀಸನ್ ಕೊಟ್ಟಿದ್ದಾರೆ. ಹಾಗಾದ್ರೆ ರೀಸನ್ ಕರೆಕ್ಟ್ ಇರೋದ್ರಿಂದ ನಾವೇನಂತ ಹೇಳ್ಬೋದು, ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ. ಹಾಗೆ ಸ್ಟೇಟ್ಮೆಂಟ್ 2 is the correct explanation of statement 1. So A is the correct answer. Okay, next question number 2. When the angle between magnetic moment of a small compass needle and ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ 180 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಏನ್ ಸರ್ ಇದು, ಮ್ಯಾಗ್ನೆಟಿಕ್ ಮೊಮೆಂಟ್ ಎಂ, ಆಂಗಲ್ ಬಿಟ್ವೀನ್ ಅಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಈಸ್ ಎಷ್ಟಿದೆಯಂತೆ, 180 ಡಿಗ್ರಿ ಇದೆಯಂತೆ. ಹಾಗಿದ್ರೆ ಏನು ಮ್ಯಾಕ್ಸಿಮಮ್ ಏನು ಮಿನಿಮಮ್ ಅಂತ ಕೇಳ್ತಾರೆ ನೋಡ್ರಿ. ಸೊ ವಿಚ್ ಒನ್ ಈಸ್ ಮ್ಯಾಕ್ಸಿಮಮ್ ಅಂಡ್ ವಿಚ್ ಒನ್ ಈಸ್ ಮಿನಿಮಮ್. ಸೊ 180 ಡಿಗ್ರಿ ಇದ್ರೆ ಫಸ್ಟ್ ಏನ್ ಮಾಡೋಣ, ಎರಡನ್ನು ಕಂಡುಹಿಡ್ಕೊಳ್ಳೋಣ. ಯಾವ್ದನ್ನ, ಪೊಟೆನ್ಷಿಯಲ್ ಎನರ್ಜಿ ಮತ್ತೆ ಟಾರ್ಕ್. ಫಸ್ಟ್ ಟಾರ್ಕ್ ಕಂಡುಹಿಡಿಯೋಣ. ಟಾರ್ಕ್ ಫಾರ್ಮುಲಾ ಏನು, ಎಂ ಬಿ ಸೈನ್ ಥೀಟಾ. ಸೊ ಟಾರ್ಕ್ ಏನ್ ಬರುತ್ತೆ, ಎಂ ಬಿ ಸೈನ್ 180 ಡಿಗ್ರಿ. ಸೊ ಟಾರ್ಕ್ ವಿಲ್ ಬಿ ಈಕ್ವಲ್ ಟು 0. ಸೊ ಟಾರ್ಕ್ ಈಸ್ ಮಿನಿಮಮ್. ಹಾಗೆ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ಮೈನಸ್ ಎಂ ಬಿ ಕಾಸ್ ಥೀಟಾ. ಸೊ ಪೊಟೆನ್ಷಿಯಲ್ is denoted by u which is equal to minus mb. ಅದ್ರ ಮಧ್ಯೆ ಇರೋ ಆಂಗಲ್ 180 ಡಿಗ್ರಿ, cos 180 degree is minus 1. So u will be equal to, so u is equal to minus mb into cos 180 degree minus 1. So u will be plus mb ಆಗುತ್ತೆ. ಸೊ ಅದರರ್ಥ ಕೈನೆಟಿಕ್ ಸಾರಿ ಪೊಟೆನ್ಷಿಯಲ್ ಎನರ್ಜಿ ಏನಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಸೊ ವಿಚ್ ಈಸ್ ದ ಕರೆಕ್ಟ್ ಆಪ್ಷನ್, ದೆನ್ ಟಾರ್ಕ್ ಈಸ್ ಮ್ಯಾಕ್ಸಿಮಮ್ ಅಲ್ಲ, ಫಸ್ಟ್ ಆಪ್ಷನ್ ಅಲ್ಲ. ಸೆಕೆಂಡ್, ದ ನೀಡಲ್ ಈಸ್ ಇನ್ ಸ್ಟೇಬಲ್ ಈಕ್ವಲಿಬ್ರಿಯಂ. ನೀಡಲು ಸ್ಟೇಬಲ್ ಈಕ್ವಲಿಬ್ರಿಯಂ ಇರಬೇಕಂದ್ರೆ ಟಾರ್ಕ್ 0 ಇರಬೇಕು, ಜೊತೆಗೆ ತೀಟಾ 0 ಡಿಗ್ರಿ ಇರಬೇಕು. ಇಲ್ಲಿ ತೀಟಾ 180 ಡಿಗ್ರಿ ಇದೆ, ಸೊ ಇದು ಕೂಡ ರಾಂಗ್. ನೆಕ್ಸ್ಟ್, ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ನೀಡಲ್ ಈಸ್ 0 ಅಂತೆ. ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ನೀಡಲ್ 0 ಅಲ್ಲ. ಪೊಟೆನ್ಷಿಯಲ್ ಎನರ್ಜಿ ಆಫ್ ದ, ಸೊ ನೀಡಲ್ ಈಸ್ ಇನ್ ಅನ್ಸ್ಟೇಬಲ್ ಈಕ್ವಲಿಬ್ರಿಯಂ. ಎಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮ್ಗೆ, ಇಷ್ಟೊಂದೆಲ್ಲ ಸರ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ತೀಟಾ 180 ಡಿಗ್ರಿ ಇತ್ತಂದ್ರೆ ದಿಸ್ ಶುಡ್ ಬಿ ಇನ್ ಅನ್ಸ್ಟೇಬಲ್ ಈಕ್ವಲಿಬ್ರಿಯಂ. ಟಾರ್ಕ್ 0 ಅಂಡ್ ತೀಟಾ ವಿಲ್ ಬಿ 180 ಡಿಗ್ರಿ ಕಂಡೀಷನ್. ಸೊ ಅನ್ಸ್ಟೇಬಲ್ ಈಕ್ವಲಿಬ್ರಿಯಂ ಕಂಡೀಷನ್, ಅನ್ಸ್ಟೇಬಲ್ ಈಕ್ವಲಿಬ್ರಿಯಂ ಕಂಡೀಷನ್ ಏನಂದ್ರೆ ಟಾರ್ಕ್ 0 ಇರಬೇಕು, ತೀಟಾ 180 ಡಿಗ್ರಿ ಇರಬೇಕು. ಸ್ಟೇಬಲ್ ಅಂದ್ರೆ ಟಾರ್ಕ್ 0, ಸ್ಟೇಬಲ್ ಇದ್ರೆ ಟಾರ್ಕ್ 0, ತೀಟಾ ಕೂಡ 0 ಡಿಗ್ರಿ ಆಗಿರುತ್ತೆ ಸ್ಟೇಬಲ್ ಈಕ್ವಲಿಬ್ರಿಯಂಗೆ. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ನೆಕ್ಸ್ಟ್, ಸೊ ಎ ಮ್ಯಾಗ್ನೆಟೈಸ್ಡ್ ನೀಡಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಜನರಲ್ ಎಕ್ಸ್ಪೀರಿಯನ್ಸಸ್. ಯಾವುದೇ ಒಂದು ಮ್ಯಾಗ್ನೆಟಿಕ್ ನೀಡಲ್ ಆಕ್ಟ್ಸ್ ಲೈಕ್ ಎ ಡೈಪೋಲ್ ಅಲ್ವಾ. ಸೊ ಡೈಪೋಲ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡಿದ್ರೆ, ಅಂದ್ರೆ ಒಂದ್ ಕಡೆ ನಾರ್ತ್ ಪೋಲ್ ಇರುತ್ತೆ, ಇನ್ನೊಂದ್ ಕಡೆ ಸೌತ್ ಪೋಲ್ ಇರುತ್ತೆ, ಸೌತ್ ಪೋಲ್ ನಾರ್ತ್ ಪೋಲ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡಿದ್ರೆ ಈ ರೀತಿ ಏನಾಗುತ್ತೆ, ಸೊ ದಿಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಏನಾಗುತ್ತೆ, ದಿಸ್ ವಿಲ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಇನ್ ದ ಫೀಲ್ಡ್ ಡೈರೆಕ್ಷನ್ ಅಂಡ್ ದಿಸ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ ಇನ್ ದ ಉಲ್ಟಾ ಡೈರೆಕ್ಷನ್. ದೀಸ್ ಫೋರ್ಸ್ ಆರ್ ಈಕ್ವಲ್, ಸೊ ದ ನೆಟ್ ಫೋರ್ಸ್ is always 0. ಆದರೆ ಟಾರ್ಕ್ ಡೆಫಿನೆಟ್ಲಿ ಇಟ್ is going to rotate. Net torque is not equal to 0. It experiences net torque but net force is 0. Then which is the correct option then in this one? So a torque but no force is the correct option. Torque irutte, force iralla. Next, when a freely suspended ಮ್ಯಾಗ್ನೆಟ್ ಅಂತೆ ಇಸ್ ಕಮ್ಸ್ ಟು ರೆಸ್ಟ್ ಇನ್ ದ ಡೈರೆಕ್ಷನ್. ಇದು ಯೂನಿವರ್ಸಲಿ ಎಲ್ರಿಗೂ ಗೊತ್ತು. ನೀಡಲ್ ಅನ್ನ ಸಸ್ಪೆಂಡ್ ಮಾಡಿಬಿಟ್ರೆ ಅದು ಯಾವ ಕಡೆ ಬರುತ್ತೆ, ಅರ್ತಿನ
ನಾರ್ತ್ ಮತ್ತೆ ಸೌತ್ ಪೋಲ್ ಡೈರೆಕ್ಷನ್ ಅಲ್ಲಿ ಅಲೈನ್ ಆಗುತ್ತೆ. ಕರೆಕ್ಟ್ ಅಲ್ಲ? ನೆಕ್ಸ್ಟ್ ಕ್ವಶನ್. ಅಕಾರ್ಡಿಂಗ್ ಟು ಗಾಸ್ ಲೈನ್ ಮ್ಯಾಗ್ನೆಟಿಸಮ್ ಅಂತೆ. ಗಾಸ್ ಲೈನ್ ಹೇಳುತ್ತೆ ಮ್ಯಾಗ್ನೆಟಿಸಮ್ ಅಲ್ಲಿ, ಗಾಸ್ ಲಾ ಸ್ಟೇಟ್ಸ್ ದಟ್ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಓವರ್ ಎ ಕ್ಲೋಸ್ಡ್ ಲೂಪ್ ಈಸ್ ಆಲ್ವೇಸ್ ಝೀರೋ ಅಂತ ಹೇಳುತ್ತೆ. ಅಂದ್ರೆ ನೆಟ್ ಫ್ಲಕ್ಸ್ ಇಸ್ ಆಲ್ವೇಸ್ ಝೀರೋ ಅಂದ್ರೆ ನೀವು ಯಾವುದೇ ಸರ್ಫೇಸ್ ತಗೊಂಡ್ರು ಅಲ್ಲೇನಿರ್ಬೇಕು, ಒಂದು ನಾರ್ತ್ ಪೋಲ್ ಇರ್ಬೇಕು, ಇನ್ನೊಂದು ಸೌತ್ ಪೋಲ್ ಇರಲೇಬೇಕು. ಆವಾಗ್ಲೇ ಮಾತ್ರ ಯಾವಾಗ ತಗೊಂಡ್ರು ಝೀರೋ ಬರುತ್ತೆ. ವಾಸ್ ಎ ಕ್ಲೋಸ್ ಲೂಪ್. ಹಾಗಾಗಿ ಅದರ ಇಂಡೈರೆಕ್ಟ್ ಮೀನಿಂಗ್ ಅಂದ್ರೆ ಯು ಕೆನಾಟ್ ಎಕ್ಸ್ಪೆಕ್ಟ್ ಎನಿ ಮಾನೋಪೋಲ್ಸ್ ಎಕ್ಸಿಸ್ಟ್ ಇರಲ್ಲ. ಯಾವುದೇ ಮ್ಯಾಗ್ನೆಟಿಕ್ ಪೋಲು ಡೈಪೋಲೇ ಆಗಿರುತ್ತೆ. ಆದ್ರೆ ಚಾರ್ಜ್ ತಗೊಂಡ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮಾನೋಪೋಲ್ಸ್. ಪ್ಲಸ್ ಕ್ಯೂ ಮತ್ತೆ ಮೈನಸ್ ಕ್ಯೂನ ಐಸೋಲೇಟ್ ಮಾಡಬಹುದು. ಆದ್ರೆ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅನ್ನ ಐಸೋಲೇಟ್ ಮಾಡಕ್ಕೆ ಆಗಲ್ಲ, ಸಪರೇಟ್ ಮಾಡಕ್ಕೆ ಆಗಲ್ಲ ಅಂತ ಅದರ ಅರ್ಥ. ನೆಕ್ಸ್ಟ್ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂತೆ. ಸೊ ಇಲ್ಲಿ ನಾವೇನ್ ಮಾಡಬೇಕು, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿಯ ಡೆಫಿನೇಷನ್ ತಗೊಳ್ಬೇಕು. ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಈಸ್ ದ ನೆಟ್ ಡೈಪೋಲ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ಇದ್ರ ಫಾರ್ಮುಲಾ ತಗೊಂಡ್ರೆ ಈಸಿಯಾಗಿ ನಮಗೆ ಏನ್ ಮಾಡುತ್ತೆ, ಡೈಮೆನ್ಷನ್ಸ್ ಬರೀಬಹುದು. ನೆಟ್ ಡೈಪೋಲ್ ಮೊಮೆಂಟ್ಗೆ ಫಾರ್ಮುಲಾ ನೋಡ್ರಿ, ಕರೆಂಟ್ ಇಂಟು ಏರಿಯಾ ಡಿವೈಡೆಡ್ ಬೈ ವಾಲ್ಯೂಮ್ಗೆ ವಿ. ಈಗ ಇದಕ್ಕೆ ಡೈಮೆನ್ಷನ್ ಬರ್ರಿ. ಕರೆಂಟ್ಗೆ ಡೈಮೆನ್ಷನ್ ಎ, ಏರಿಯಾಗೆ ಡೈಮೆನ್ಷನ್ ಎಲ್ ಸ್ಕ್ವೇರ್, ವಾಲ್ಯೂಮ್ಗೆ ಡೈಮೆನ್ಷನ್ ಎಲ್ ಕ್ಯೂಬ್. ಸೊ ಕ್ಯಾನ್ಸಲ್ ಮಾಡಿ, ಎಲ್ ಕ್ಯಾನ್ಸಲ್ ಆಗುತ್ತೆ, ಎಲ್ ಕ್ಯೂಬ್ ಮೇಲೆ ಹೋದ್ರೆ ಅಲ್ಲಿಗೆ ಉಳಿಯೋದು ನಮಗೆ ಎ ಹಾಗೆ ಉಳ್ಕೊಳ್ಳುತ್ತೆ, ಎಲ್ ಟು ದಿ ಪವರ್ ಆಫ್ -1. ಸೊ ದಿಸ್ ಇಸ್ ದ ಕರೆಕ್ಟ್ ಡೈಮೆನ್ಷನಲ್ ಫಾರ್ಮುಲಾ, ಎಲ್ -1 ಇಂಟು ಎ. ಇಲ್ಲಿದೆ ನೋಡ್ರಿ, ಸೆಕೆಂಡ್ ಆಪ್ಷನ್, ಬಿ ಆಪ್ಷನ್ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 7. ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಅಂದ್ರೆ ಕೈ ಆಫ್ ಎ ಮೆಟೀರಿಯಲ್ ಈಸ್ 1000. ಸೊ ಕೈ ವ್ಯಾಲ್ಯೂ ಎಷ್ಟಿದೆ, 100 ಇದೆ, ಸಾರಿ. ಹಾಗಿದ್ರೆ ರಿಲೇಟಿವ್ ಪರ್ಮಿಯಬಿಲಿಟಿ ಎಷ್ಟು ಅಂತ ಕೇಳ್ತಾನೆ. ರಿಲೇಟಿವ್ ಪರ್ಮಿಯಬಿಲಿಟಿ ಏನು, ಮ್ಯೂ ಆರ್ ಎಷ್ಟಂತ. ಸೊ ದೇರ್ ಈಸ್ ಅ ರಿಲೇಷನ್ ಬಿಟ್ವೀನ್ ಮ್ಯೂ ಆರ್ ಅಂಡ್ ಕೈ. ಸೊ ಮ್ಯೂ ಆರ್ ಇಸ್ ಈಕ್ವಲ್ ಟು 1 ಪ್ಲಸ್ ಕೈ. ವೆರಿ ಸಿಂಪಲ್ ರಿಲೇಷನ್, ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. 1 ಪ್ಲಸ್ ಕೈ ವ್ಯಾಲ್ಯೂ 100. ಸೊ ಫೈನಲಿ ಮ್ಯೂ ಆರ್ ಈಸ್ 101 is the answer. So this is the correct option, 101. Next question number 8. For which one of the following substances is magnetic susceptibility low and positive ಅಂತೆ. ಯಾವ ಸಬ್ಸ್ಟೆನ್ಸ್ಗೆ ಲೋ ಮತ್ತೆ ಸಸೆಪ್ಟಿಬಿಲಿಟಿ ಅಂದ್ರೆ ಕೈ ವ್ಯಾಲ್ಯೂ ಲೋ ಇರುತ್ತೆ ಅಂಡ್ ಪಾಸಿಟಿವ್ ಇರುತ್ತೆ ಅಂತ ಮೆಟೀರಿಯಲ್ ಏನಂತ ಕರೀತಾರೆ? ದ ಮೆಟೀರಿಯಲ್ ಹ್ಯಾವಿಂಗ್ susceptibility low and positive is called as ಪ್ಯಾರಾಮ್ಯಾಗ್ನೆಟಿಕ್ ಇರುತ್ತೆ. ಹಾಗಾದ್ರೆ ಇಲ್ಲಿ ಅವ್ರು ಏನ್ ಕೇಳಿದಾರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ನ ಎಕ್ಸಾಂಪಲ್ ಕೊಡಿ ಅಂತ ಹೇಳ್ತಾರೆ. ಸೊ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಗೆ ಎಕ್ಸಾಂಪಲ್ಸ್ ಬರೀತೀನಿ ನೋಡ್ರಿ, ಅದ್ರಲ್ಲಿ ಒಂದಿರುತ್ತೆ ಅಷ್ಟೇ. ಇದರಲ್ಲಿ ಆಕ್ಸಿಜನ್ ಇದೆ, ಆಮೇಲೆ ಫೆರಸ್ ಆಕ್ಸೈಡ್ ಇರುತ್ತೆ, ಆಮೇಲೆ ಅಲ್ಯೂಮಿನಿಯಂ, ಆಮೇಲೆ ಮೆಗ್ನೀಷಿಯಂ, ಆಮೇಲೆ ಸೋಡಿಯಂ. ಎಕ್ಸಾಂಪಲ್ಸ್ ನಮಗೆ ಗೊತ್ತಿರಬೇಕೆಲ್ಲ, ಅದು ಕ್ಯಾಲ್ಸಿಯಂ, ಆಮೇಲೆ ಲಿಥಿಯಂ. ಸೊ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಆಮೇಲೆ ಕೆಲವೊಂದು ಟ್ರಾನ್ಸಿಷನ್ ಮೆಟಲ್ ಕಾಂಪ್ಲೆಕ್ಸಸ್ ಇರ್ತಾವ, ಬಿಡಿ ಅದನ್ನು. ಸೊ ಇಷ್ಟು ಎಕ್ಸಾಂಪಲ್ ನೋಡ್ಕೊಳ್ಳಿ. ಇದರಲ್ಲಿ ನಮಗೆ ಬೇಕಿರೋದು ಯಾವ್ದಿದೆ ನೋಡ್ರಿ, ಸೋಡಿಯಂ ಇದೆ ನೋಡ್ರಿ, ಸೋಡಿಯಂ. ಸೊ ಹಾಗಾದ್ರೆ ಸೋಡಿಯಂ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪ್ಯಾರಾಮ್ಯಾಗ್ನೆಟಿಕ್ ಮೆಟಲ್ ವಿಚ್ ಇಸ್ ಹ್ಯಾವಿಂಗ್ ಲೋ ಸಸೆಪ್ಟಿಬಿಲಿಟಿ ಅಂಡ್ ಪಾಸಿಟಿವ್ ವ್ಯಾಲ್ಯೂ ಆಫ್ ಸಸೆಪ್ಟಿಬಿಲಿಟಿ. ನೆಕ್ಸ್ಟ್ ಕಾಲಮ್ 1 ಕಾಲಮ್ 2 ಇದೆಯಂತೆ. ಕ್ವಶನ್ ನಂಬರ್ 9 ಅಲ್ಲಿ ಲಿಸ್ಟ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅಂತೆ. ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ನ ಕಂಡುಹಿಡ್ಕೊಳ್ಬೇಕು. ಓಕೆ, ಇದು ಸಿಂಪಲ್ ಇದೆ ಅನ್ಕೊಳ್ತೀನಿ. ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ಗೆ ಏನಿರುತ್ತೆ, ಕೈ ವ್ಯಾಲ್ಯೂ ಜಾಸ್ತಿ ಇರುತ್ತಾ? ಓಕೆ. ಆಮೇಲೆ ಫೆರೋಮ್ಯಾಗ್ನೆಟಿಕ್ ಬರಬೇಕಂದ್ರೆ ಡೊಮೈನ್ ಫಾರ್ಮೇಶನ್ ಆಗುತ್ತೆ. ಹಾಗೆ ಡಯಾಮ್ಯಾಗ್ನೆಟಿಕ್ಗೆ ಓಕೆ, ಇಲ್ಲಿ ಇದಾಯ್ತು ನೋಡ್ರಿ, ತಪ್ಪಾಯ್ತು. ಏನಂದ್ರೆ ಡಯಾಮ್ಯಾಗ್ನೆಟಿಕ್ಗೆ ಮ್ಯೂ ಏನಿರುತ್ತೆ, ಲೆಸ್ ದೆನ್ ಮ್ಯೂ ನಾಟ್ ಇರುತ್ತೆ, ಹೌದಾನೆ? ಮ್ಯೂ ಲೆಸ್ ದೆನ್ ಮ್ಯೂ ನಾಟ್. ಯಾಕೆಂದ್ರೆ ಫೀಲ್ಡ್ ಲೈನ್ಸ್ ಎಲ್ಲ ಆಚೆ ಹೋಗೋದ್ರಿಂದ ಮ್ಯೂ ವ್ಯಾಲ್ಯೂ ಹೊರಗಡೆಗಿನ ಕಡಿಮೆ ಇರುತ್ತೆ. ನೆಕ್ಸ್ಟ್ ಫೆರೋಮ್ಯಾಗ್ನೆಟಿಕ್ ಡೊಮೈನ್ ಫಾರ್ಮೇಶನ್ ಆಗುತ್ತೆ. ಆಮೇಲೆ ಪ್ಯಾರಾಮ್ಯಾಗ್ನೆಟಿಕ್ ಕೈ ವ್ಯಾಲ್ಯೂ ಜಸ್ಟ್ ಜಾಸ್ತಿ ಇರುತ್ತೆ ಅಷ್ಟೇ, ಲೋ ವ್ಯಾಲ್ಯೂ ಇರುತ್ತೆ. ಓಕೆ,
ಪಾಸಿಟಿವ್ ಇರುತ್ತೆ, ಲೋ ವ್ಯಾಲ್ಯೂ ಇರುತ್ತೆ. ಹಾಗಾದ್ರೆ ಎಗೆ ಪಿ ಆಪ್ಷನ್, ಬಿಗೆ ಆರ್, ಸಿಗೆ ಕ್ಯೂ. ಹಾಗಾದ್ರೆ ಆಪ್ಷನ್ ಯಾವುದು? ಬಿ. ನೋಡ್ರಿ ಎಗೆ ಪಿ, ಬಿಗೆ ಆರ್, ಸಿಗೆ ಕ್ಯೂ ಇಸ್ ದ ಕರೆಕ್ಟ್ ಆನ್ಸರ್. It's a very easy question. Next, atoms which kind of magnetic materials have permanent dipole moment ಅಂತೆ. ಪರ್ಮನೆಂಟ್ ಡೈಪೋಲ್ ಮೊಮೆಂಟ್ ಯಾವ ಮೆಟೀರಿಯಲ್ ಇರುತ್ತೆ? ಡೆಫಿನೆಟ್ಲಿ ಪ್ಯಾರಾಮ್ಯಾಗ್ನೆಟ್ಗೂ ಇರುತ್ತೆ, ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಗೂ ಇರುತ್ತೆ. ಸೊ ಹಾಗಾಗಿ ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಬೋತ್ ಪೊಸೆಸ್ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 11. ವಿಚ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇಸ್ ಎ ಸ್ಟ್ರಾಂಗ್ ಎಫೆಕ್ಟ್ ಅಂತೆ. ಯಾವ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ತುಂಬಾ ಸ್ಟ್ರಾಂಗ್ ಇರುತ್ತೆ? ಅದು ಅಟ್ರಾಕ್ಷನ್ ಆಗಿರ್ಬೋದು, ರಿಪಲ್ಷನ್ ಆಗಿರ್ಬೋದು. ಡೆಫಿನೆಟ್ಲಿ ಫೆರೋಮ್ಯಾಗ್ನೆಟಿಸಮ್ ಇಸ್ ಎ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ನೆಕ್ಸ್ಟ್, ಎ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಈಸ್ ಕೆಪ್ಟ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಒಂದು ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಡ್ತಾರೆ. ಈ ತರ ಇಟ್ಕೊಳ್ಳೋಣ. ಒಂದು ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಇದೆ, ಅದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಡ್ತಾರೆ. ಲೆಟ್ ಮಿ ಟೇಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈಕ್ ದಿಸ್. ದೇರ್ ಇಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಸಬ್ಸ್ಟೆನ್ಸಸ್ ಮೂವ್ಸ್ ಔಟ್ ಆಫ್ ದ ಮ್ಯಾಗ್ನೆಟಿಕ್? ವೆರಿ ಸಿಂಪಲ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ದೂರ ಹೋಗುವಂತ ಮೆಟೀರಿಯಲ್ ಅದು ಮೂವ್ ಅವೇ ಅಥವಾ ರಿಪೆಲ್ಡ್ ಬೈ ದ ಮ್ಯಾಗ್ನೆಟ್. ಒಂದೇ ಸಬ್ಸ್ಟೆನ್ಸ್ ಇರೋದು ರಿಪೆಲ್ಡ್ ಬೈ ದ ಮ್ಯಾಗ್ನೆಟ್, ದಟ್ ಈಸ್ ಡಯಾಮ್ಯಾಗ್ನೆಟಿಕ್. ಸೊ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಆಗಿರ್ತದೆ. ಹಾಗಾದ್ರೆ ಇದು ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಆಗಿರುತ್ತೆ. ಸೊ ಆಪ್ಷನ್ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 13 ಏನಂತ ಕೇಳ್ತಾರೆ? ರೇಷಿಯೋ ಬಿಟ್ವೀನ್ ಮ್ಯಾಗ್ನೆಟೈಸೇಷನ್ ಅಂಡ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಸೊ ವಾಟ್ ಯು ಕಾಲ್ ದಟ್ ರೇಷಿಯೋ? magnetization is denoted by m and magnetic intensity is denoted by h, and it is called susceptibility ಅಂತ ಕರೀತಾರೆ. So susceptibility is called permeability, is called relative permeability ಅಲ್ಲ, is called reciprocal of susceptibility ಅಲ್ಲ, it is susceptibility. ಸೊ susceptibility ಅಂತ ಎಲ್ಲೂ ಆಪ್ಷನ್ ಕೊಟ್ಟಿಲ್ಲ, ಬಟ್ ಏನಂತ ಕೊಟ್ಟ ನಾನು? ಡೈಮೆನ್ಷನ್ ಲೆಸ್ ಅಂತ ಕೊಟ್ಟಾನೆ. ಎಸ್, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಸಸೆಪ್ಟಿಬಿಲಿಟಿಗೆ ಡೈಮೆನ್ಷನ್ ಲೆಸ್ ಇರುತ್ತೆ. ಸೊ ಡೈಮೆನ್ಷನ್ ಲೆಸ್ ಕ್ವಾಂಟಿಟಿ. ಓಕೆ, ಎಮ್ಗೆ ಮತ್ತೆ ಹೆಚ್ಗೆ ಸೇಮ್ ಯೂನಿಟ್ ಇರೋದ್ರಿಂದ ಕೈಗೆ ಯೂನಿಟ್ ಬರಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 14. ಎ ಕಾಂಪಾಸ್ ನೀಡಲ್ ಆಫ್ ಮ್ಯಾಗ್ನೆಟಿಕ್ ಮೊಮೆಂಟ್ ಎಂ. ನೀಡಲ್ ಇದೆಯಂತೆ, ಮೊಮೆಂಟ್ ಎಂ ಇದೆಯಂತೆ, ಮ್ಯಾಗ್ನೆಟಿಕ್ ಮೊಮೆಂಟ್ ಅದ್ರದ್ದು, ಅಂಡ್ ಪ್ಲೇಸ್ಡ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ. ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡ್ತಾರಂತೆ. ಈ ತರ ನೀಡಲ್ ಇದೆ, ಈ ತರ. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡ್ತಾರಂತೆ. ಆಂಗಲ್ ಎಷ್ಟಿದೆ? ಆಂಗಲ್ ಥೀಟಾ ಇದೆ. ಹಾಗಾದ್ರೆ ಲೆಟ್ ಮಿ ಟೇಕ್ ಲೈಕ್ ದಿಸ್. ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ and this is the moment. Magnetic moment is given by m and the angle between them is theta. ಹಾಗಿದ್ರೆ ರೇಷಿಯೋ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಟಾರ್ಕ್ ಆನ್ ದ ನೀಡಲ್ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕೇಳಿದೆ. ರೇಷಿಯೋ ಯಾವ್ದ್ರದ್ದು? ಟಾರ್ಕಿನ ರೇಷಿಯೋ, ಪೊಟೆನ್ಷಿಯಲ್ ಎನರ್ಜಿ. ಟಾರ್ಕ್ ಮತ್ತೆ ಪೊಟೆನ್ಷಿಯಲ್ ನ ರೇಷಿಯೋ ಕಂಡುಹಿಡಿಬೇಕು. ಬಹಳ ಸಿಂಪಲ್. ಟಾರ್ಕ್ ಏನಾಗುತ್ತೆ? ಎಂ ಬಿ ಸೈನ್ ಥೀಟಾ. ಪೊಟೆನ್ಷಿಯಲ್ ಎನರ್ಜಿ ಏನು? ಮೈನಸ್ ಎಂ ಬಿ ಕಾಸ್ ಥೀಟಾ. ಇವೆರಡರ ರೇಷಿಯೋ ಏನಾಗುತ್ತೆ? ಟಾರ್ಕ್ ಡಿವೈಡೆಡ್ ಬೈ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ಎಂ ಬಿ ಸೈನ್ ಥೀಟಾ ಡಿವೈಡೆಡ್ ಬೈ ಎಂ ಬಿ ಮ್ಯಾಗ್ನಿಟ್ಯೂಡ್ ತಗೊಳ್ಳಿ, ಎಂ ಬಿ ಕಾಸ್ ಥೀಟಾ. ಸೊ ಎಂ ಬಿ ಕ್ಯಾನ್ಸಲ್ ಆಗುತ್ತೆ. ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಸ್ ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 14th ಆಯ್ತಲ್ಲ. ನೆಕ್ಸ್ಟ್ 15th ಕ್ವಶನ್ ನೋಡುವ. 15th ಕ್ವಶನ್ಸ್ ನೋಡಿ ಇಲ್ಲಿ. ಅಬ್ಬಾ ಏನೇನೋ ಕೊಟ್ಬಿಟ್ಟವ್ರಲ್ಲಪ್ಪ. ಫಾಲೋಯಿಂಗ್ ಫಿಗರ್ ಶೋಸ್ ಸ್ಮಾಲ್ ಮ್ಯಾಗ್ನೆಟೈಸ್ ನೀಡಲ್ ಪಿ. ವೆರಿ ಇಂಪಾರ್ಟೆಂಟ್. ಇಲ್ಲಿ ನಮಗೆ ಒಂದು ನೀಡಲ್ ಇದೆ. ದಿಸ್ ಇಸ್ ದ ನೀಡಲ್. ಮಿಡಲ್ ಅಲ್ಲಿ ಇನ್ನೊಂದು ನೀಡಲ್ ಇಟ್ಟಿದ್ದಾರೆ ಅಟ್ ಪಾಯಿಂಟ್ ಓ. ಆಮೇಲೆ ಏನ್ ಮಾಡಿದ್ದಾರೆ? ದ ಆರೋ ಶೋಸ್ ದ ಡೈಪೋಲ್ ಮೊಮೆಂಟ್ ಆಫ್ ದ ನೀಡಲ್. ಇದು ನೀಡಲ್, ಇದರ ಡೈಪೋಲ್ ಮೊಮೆಂಟ್ ಹೀಗಿದೆ. ಓಕೆ, ಆಮೇಲೆ ದ ಅದರ್ ಆರೋಸ್, ಬೇರೆ ಆರೋಸ್ ಇದೆ ನೋಡ್ರಿ ಇಲ್ಲಿ. ಅದರ್ ಆರೋಸ್ ನೋಡ್ರಿ ಎಷ್ಟೊಂದಿದೆ ಆರೋಸ್. ಇಲ್ಲಿಂದ ಕೌಂಟ್ ಮಾಡೋಣ. 1 2 3 4 ಆಮೇಲೆ 5 ಆಮೇಲೆ 6 ಆರೋಸ್ ಇದೆ. ದೇರ್ ಆರ್ 6 ಆರೋಸ್. ಅದನ್ನು ನೇಮು ಮಾಡಿದಾರೆ ಅವರು. ಓಕೆ, ಸೊ 6 ಆರೋಸ್ ಇದೆ. ಶೋಸ್ ಡಿಫ್ರೆಂಟ್ ಪೊಸಿಷನ್ಸ್ ಅಂತೆ. ಓಕೆ, ಅಲ್ಲಿ ನೋಟ್ ಮಾಡ್ಕೊಳ್ಬಹುದು ನಾವು. ಡಿಫ್ರೆಂಟ್ ಡೈರೆಕ್ಷನ್ಸ್ ದಲ್ಲಿ ಆರೋ ಮಾರ್ಕ್ ಇದೆ. ಅಂಡ್ ದ ಓರಿಯಂಟೇಷನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದೇ ಆರೋ ಏನ್ ಇಂಡಿಕೇಟ್ ಮಾಡುತ್ತೆ? ಆರೋ ಇಂಡಿಕೇಟ್ಸ್ ಮೊಮೆಂಟ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಡೈಪೋಲ್ ಮೊಮೆಂಟ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಹಾಗಿದ್ರೆ ಅಂಡ್ ದೇ ಆರ್ ಐಡೆಂಟಿಕಲ್ ವಿತ್ ದ
magnetized needle Q ಅಂತೆ. Positions of another identical magnetized needle ಅಂತೆ. ಸೊ ಈ Q1 Q2 Q3 Q4 ಆರ್ ಆಲ್ಸೋ ನೀಡಲ್ಸ್ ಅಂತೆ. Q1 ಕೂಡ ನೀಡಲ್ಲೇ. ಬಟ್ ಇದನ್ನ ಯಾಕೆ ಸಪ್ರೇಟ್ ಆಗಿ ಕೊಟ್ರು ಅಂತ ಅಂದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಯಾವ ತರ ತಗೊಳ್ಬೇಕು ನೋಡ್ರಿ. ಆಪ್ಷನ್ಸ್ ಏನ್ ಕೊಡ್ತಾನೆ, ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಅಂತ ಕೊಡ್ತಾನೆ ಅಬೌವ್ ಕಾನ್ಫಿಗರೇಷನ್ ಅಲ್ಲಿ. ಸೊ ಇಲ್ಲಿ ಸ್ಪೆಷಾಲಿಟಿ ಏನಂತ ಹೇಳ್ತೀನಿ ನೋಡ್ರಿ, ನೋಡ್ಕೊಳ್ಳಿ ಡಯಾಗ್ರಾಮ್ ನ ಕರೆಕ್ಟ್ ಆಗಿ. ಇದ್ರ ಪಕ್ಕನೆ ಬರೀತೀನಿ ಹೀಗೆ. ಲೆಟ್ ಮಿ ರಿಮೂವ್ ಆಲ್ ದೀಸ್ ಥಿಂಗ್ಸ್. ಇಲ್ಲಿ ಈ ಮಿಡಲ್ ಅಲ್ಲಿ ಇದೆಯಲ್ಲ ಪಿ, ಇದನ್ನ ಮ್ಯಾಗ್ನೆಟ್ ಅಂತ ಇಟ್ಕೊಳ್ಳಿ. ಅದಕ್ಕೆ ಅದನ್ನ ಸ್ಪೆಷಲ್ ಆಗಿ ಫಸ್ಟ್ ಮೆನ್ಷನ್ ಮಾಡ್ತಾರೆ. ದಿಸ್ ಇಸ್ ಅ ಮ್ಯಾಗ್ನೆಟ್. ಮೊಮೆಂಟ್ ಯಾವ ಕಡೆ ಇದೆ, ಅಪ್ವರ್ಡ್ ಇದೆಯಾ, ಅಪ್ವರ್ಡ್ ಇದೆ ಅಂತಂದ್ರೆ ನಾರ್ತ್ ಪೋಲ್ ಈ ಕಡೆ ಇರಬೇಕು, ಸೌತ್ ಪೋಲ್ ಈ ಕಡೆ ಇರಬೇಕು. ಹಾಗಾದ್ರೆ ಇದು ಮ್ಯಾಗ್ನೆಟ್. ಮೊಮೆಂಟ್ ಈ ಕಡೆ ಇದೆ. ಈಗ ದಿಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟ್ ಫೀಲ್ಡ್. ಫಸ್ಟ್ ಏನ್ ಮಾಡಿ, ಈ ಮ್ಯಾಗ್ನೆಟ್ ಇಂದ ಬರುವಂತ ಫೀಲ್ಡ್ ಅನ್ನ ಬರ್ಕೊಳ್ಳಿ. ನೋಡ್ರಿ ಇಲ್ಲಿ ಏನ್ ಬರ್ಕೊಳ್ತೀನಿ ಅಂದ್ರೆ ನೋಡ್ರಿ, ಇದು ಮ್ಯಾಗ್ನೆಟ್ ಅಂದ್ರೆ ಇದೊಂದ್ ಲೈನ್ ಹಾಕೊಳ್ಳಿ, ಇದೊಂದ್ ಲೈನ್ ಹಾಕೊಳ್ಳಿ. ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಎರಡ್ ಲೈನ್ ಹಾಕೊಂಡ್ರೆ ಸಾಕು. ಯಾಕೆಂದ್ರೆ ನೀಡಲ್ ಬೇರೆ ಕ್ಯೂ ಅನ್ನೋ ನೀಡಲ್ ಗಳನ್ನ ಅಲ್ಲೇ ಪ್ಲೇಸ್ ಮಾಡೋದು. ಸೊ ಇದೆಂತ ಲೈನ್ ಇದು, ದಿಸ್ ಇಸ್ ಅವರ್ ಆಕ್ಸಿಯಲ್ ಲೈನ್. ಇದೆಂತದಿದು, ದಿಸ್ ಇಸ್ ಅವರ್ ಈಕ್ವಟೋರಿಯಲ್ ಲೈನ್. ಕರೆಕ್ಟ್ ಅಲ್ಲ, ಈಕ್ವಟೋರಿಯಲ್ ಲೈನ್. ಈಗ ಓಕೆ, ಲೆಟ್ ಮಿ ರೈಟ್ ಲೈಕ್ ದಿಸ್. ಸಾಲಿಡ್ ಲೈನ್ ಅಲ್ಲೇ ಬರ್ದ್ಬೇಡ. ಈಗ ಇದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಬರ್ಕೊಂಡ್ಬಿಡಿ. ಓಕೆ, ಸ್ವಲ್ಪ ನೀಟಾಗಿ ಬರೆಯುವ. ಇದು ಆಕ್ಸಿಯಲ್ ಲೈನ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದಿಸ್ ಮ್ಯಾಗ್ನೆಟ್, ಇಲ್ಲಿ ಯಾವಾಗ್ಲೇ ಆಗ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಆಕ್ಸಿಯಲ್ ಲೈನ್ ಮೇಲೆ ಇನ್ ದ ಡೈರೆಕ್ಷನ್ ಆಫ್ ಮೊಮೆಂಟ್ ಇರುತ್ತೆ. ಸೊ ಹಾಗಾಗಿ ಇದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಈ ಕಡೆ ಇರುತ್ತೆ. ಯಾಕೆಂದ್ರೆ ಡೈಪೋಲ್ ಮೊಮೆಂಟ್ ಯಾವ ಕಡೆ ಇರುತ್ತೆ, ನಾರ್ತ್ ಟು ಸೌತ್ ಹೀಗಿರುತ್ತೆ. ಹಾಗಾಗಿ ಎಂ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಇಲ್ಲೂ ಅಷ್ಟೇ ನೋಡ್ರಿ, ದಿಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಮ್ಯಾಗ್ನೆಟ್. ಸೊ ನಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಇನ್ನೊಂದು ಡಯಾಗ್ರಾಮ್ ಬರುತ್ತೆ ತೋರಿಸ್ತೀನಿ ನೋಡ್ರಿ. ಈ ತರ ಇದೆ ಅನ್ಕೊಳ್ಳಿ ಮ್ಯಾಗ್ನೆಟ್. ಅಂಡ್ ಲೆಟ್ ಮಿ ರೈಟ್ ದ ಫೀಲ್ಡ್ ಲೈನ್ಸ್. ನೋಡ್ರಿ ಫೀಲ್ಡ್ ಲೈನ್ಸ್ ಹಿಂಗ್ ಹೋಗುತ್ತಾ, ದ ಡೈರೆಕ್ಷನ್ ಆಫ್ ಫೀಲ್ಡ್ ಲೈನ್ಸ್. ಸೊ ಇಲ್ಲಿ ನೋಡ್ರಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹಿಂಗಿದೆಯಾ ನೋಡ್ರಿ, ಇಲ್ಲಿ ಹೆಂಗ್ ಬರ್ತದೆ, ಹಿಂಗ್ ಬರ್ತಾ ಇದೆಯಾ, ದೇ ಆರ್ ಮೂವಿಂಗ್ ಟುವರ್ಡ್ಸ್ ಸೌತ್ ಪೋಲ್. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ನೋಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಡೆ ಇದೆಯಾ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗಿದ್ಯಾ, ಅದನ್ನೇ ನಾವು ಹೇಳಿದ್ದು ಡೈಪೋಲ್ ಮೊಮೆಂಟ್ ಹೀಗೆ ಇರುತ್ತೆ. ಸೊ ಆಲ್ವೇಸ್ ಅಲಾಂಗ್ ದ ಡೈಪೋಲ್ ಮೊಮೆಂಟ್ ಇರುತ್ತೆ. ಇಲ್ಲಿ ನೋಡ್ರಿ ಈಕ್ವಟೋರಿಯಲ್ ಲೈನ್ ಮೇಲೆ, ಇದು ಆಕ್ಸಿಯಲ್ ಲೈನ್ ಇದೆ, ಈಕ್ವಟೋರಿಯಲ್ ಲೈನ್ ಮೇಲೆ ನೋಡ್ರಿ ಫೀಲ್ಡ್ ಲೈನ್ಸ್ ಹಿಂಗ್ ಬರುತ್ತಾ. ಸೊ ದಿಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಹಿಯರ್ ದಿಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಟ್ಯಾಂಜೆಂಟ್ ಹೇಳ್ಕೊಳ್ಳಿ, ದಿಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಆನ್ ದ ಈಕ್ವಟೋರಿಯಲ್ ಲೈನ್. ನೋಡ್ರಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಡೌನ್ವರ್ಡ್ ಇದೆ, ಬಟ್ ಮೊಮೆಂಟ್ ಏನಿದೆ ಅಪ್ವರ್ಡ್ ಇರುತ್ತೆ. ಹಾಗಾಗಿ ಸೊ ಈಕ್ವಟೋರಿಯಲ್ ಲೈನ್ ಮೇಲೆ ಯಾವಾಗ್ಲೂ ಅಷ್ಟೇ, ಅದು ಎಲೆಕ್ಟ್ರಿಕ್ ಫೀಲ್ಡ್ ಆಗಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಲಿ, ಡ್ಯೂ ಟು ಡೈಪೋಲ್ ಈಕ್ವಟೋರಿಯಲ್ ಮೇಲೆ ಆಪೋಸಿಟ್ ಇರುತ್ತೆ, ಆಕ್ಸಿಯಲ್ ಲೈನ್ ಮೇಲೆ ಇನ್ ದ ಡೈರೆಕ್ಷನ್ ಆಫ್ ಫೀಲ್ಡ್ ಇರುತ್ತೆ. ಅದನ್ನೇ ಬರ್ಕೊಳ್ತೀನಿ ಇಲ್ಲಿ. ಸೊ ಇಲ್ಲಿ ಡೌನ್ವರ್ಡ್ ಇರುತ್ತೆ ನೋಡ್ರಿ, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಫೀಲ್ಡ್ ಬಿ ಅಂಡ್ ದಿಸ್ ದ ಡೈರೆಕ್ಷನ್ ಆಫ್ ಫೀಲ್ಡ್ ಓವರ್ ಹಿಯರ್. ಈಕ್ವಟೋರಿಯಲ್ ಲೈನ್ ಡೈಪೋಲ್ ಮೊಮೆಂಟ್ ಗೆ ಆಪೋಸಿಟ್ ಇರುತ್ತೆ. ಅದಕ್ಕೆ ಡೈಪೋಲ್ ಮೊಮೆಂಟ್ ಅಪ್ವರ್ಡ್ ಇದೆ ಅಂತ ಕೊಟ್ಟರು ನೋಡ್ರಿ. ಪಿ ನ ಡೈಪೋಲ್ ಮೊಮೆಂಟ್ ಯಾವ ಕಡೆ ಇದೆ, ದಿಸ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೊಮೆಂಟ್ ಆಫ್ ಪಿ, ಅಪ್ವರ್ಡ್ ಇದೆ ನೋಡ್ರಿ. ಸೊ ಹಾಗಾಗಿ ಅಪ್ವರ್ಡ್. ಈಗ ಏನ್ ಮಾಡಿ ಒಂದೊಂದೇ ಬರಿತಾ ಹೋಗಿ. Q1 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 ಇನ ಡೈಪೋಲ್ ಮೊಮೆಂಟ್ ಈ ಕಡೆ ಇದೆ, ಇಲ್ಲಿ ಬರೀತೀನಿ ನೋಡ್ರಿ, ದಿಸ್ ಈಸ್ ಅವರ್ Q1. ಹಾಗಾದ್ರೆ Q1 ಗೆ ಟಾರ್ಕ್ ಎಷ್ಟು ಅಂತ ಕಂಡು ಹಿಡಿದ್ಬಿಟ್ರಿ. ಅವಾಗ ನಮ್ಗೆ ಈಕ್ವಲಿಬ್ರಿಯಮೋ, ಸ್ಟೇಬಲ್ ಈಕ್ವಲಿಬ್ರಿಯಮೋ, ಅನ್ಸ್ಟೇಬಲ್ ಈಕ್ವಲಿಬ್ರಿಯಮೋ, ಪೊಟೆನ್ಶಿಯಲ್ ಎನರ್ಜಿ ಎಲ್ಲ ಗೊತ್ತಾಗೋಗ್ತದೆ. ಸೊ ತೀಟಾ Q1 ಗೆ ತೀಟಾ 1 ಅಂತ ಇಟ್ಕೊಳ್ಳೋಣ, ಇಲ್ಲಿ ಬರ್ಕೊಂಡ್ಬೇಡ. ತೀಟಾ 1 90 ಡಿಗ್ರಿ ಇದೆ. ತೀಟಾ 1 ಬರ್ಕೊಂಡ್ಬಿಟ್ರೆ ಉಳಿದಿದ್ದೆಲ್ಲ ಆಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು. ಆಮೇಲೆ Q2 ತಗೊಳ್ಳಿ. Q2 ನೋಡ್ರಿ ರೈಟ್ ಸೈಡ್ ಇದೆಯಾ, ಹಿಯರ್ ದಿರ್ ಇಸ್ ಎ Q2, ರೈಟ್ ಸೈಡ್ ಇದೆ Q2. ಇವಾಗ್ಲೂ ಅಷ್ಟೇ ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ Q2 ದಟ್ ಇಟ್ ಬಿ ತೀಟಾ 2. ಇದೆಷ್ಟಿದೆ, 90 ಡಿಗ್ರಿ ಇದೆ. ನೆಕ್ಸ್ಟ್ ಇನ್ಯಾವ್ದಿದೆ, Q1 ಆಯ್ತು, Q2 ಆಯ್ತು. Q3 ತಗೊಳ್ಳಿ. Q3 ನೋಡ್ರಿ ಡೌನ್ವರ್ಡ್ ಇದೆಯಾ Q3. ಓಕೆ, ಸೊ Q3 ಡೌನ್ವರ್ಡ್ ಇದೆ, ದಿಸ್ ಇಸ್ ಅವರ್ Q3. ಇದರ ಮೊಮೆಂಟ್ ಡೌನ್ವರ್ಡ್ ಇದೆ. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೌನ್ವರ್ಡ್ ಇದೆ, ಇದ್ರದ್ದು ಮೊಮೆಂಟ್ ಕೂಡ ಡೌನ್ವರ್ಡ್ ಇದೆ M3. ಹಾಗಾದ್ರೆ ಇವೆರಡರ ಮಧ್ಯೆ ಆಂಗಲ್ ಎಷ್ಟು, ತೀಟಾ 3, 0 ಡಿಗ್ರಿ ಇದೆ. ಕರೆಕ್ಟಾ. ಸೊ ಇದು ಡೌನ್ವರ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಡೌನ್ವರ್ಡ್. ಇದ್ರ ಮೊಮೆಂಟ್ ತಗೊಳ್ಬೇಕು. ಇದ್ರದ್ದು ನೋಡ್ರಿ ಮಿಡಲ್ ಒನ್ ಪಿ ಇದೆಯಲ್ಲ, ಅದ್ರದ್ದು ಫೀಲ್ಡ್ ತಗೊಳ್ಬೇಕು. ಉಳಿದವೆಲ್ಲ ಕ್ಯೂಗಳನ್ನ ಅದರ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ ಅಂತ ಅಷ್ಟೇ. ಸೊ Q3 ಆಯ್ತು. ನೆಕ್ಸ್ಟ್ ಯಾವುದು, Q4 ಇಲ್ಲಿದೆ ನೋಡ್ರಿ, Q4 ಇಲ್ಲಿ. ಸೊ ಇಲ್ಲಿ ಡೌನ್ವರ್ಡ್ ಇದೆಯಾ ಮೊಮೆಂಟ್. ಹಾಗಾದ್ರೆ ತೀಟಾ 4 ಏನಾಗುತ್ತೆ, 180 ಡಿಗ್ರಿ ಆಗುತ್ತೆ ನೋಡ್ರಿ.
ಯಾಕೆಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ವರ್ಡ್ ಇದೆ, ಇದರ ಮೊಮೆಂಟ್ ಡೌನ್ವರ್ಡ್ ಇದೆ, ಸೊ 180 ಡಿಗ್ರಿ. ನೆಕ್ಸ್ಟ್ Q5. Q5 ಎಲ್ಲಿದೆ? Q5 ಈ ಕಡೆ ಇದೆ ನೋಡ್ರಿ, ದರ್ ಇಸ್ ಎ Q5 ಓವರ್ ಹಿಯರ್. ಇಲ್ಲಿದೆ Q5 ಅಪ್ವರ್ಡ್ ಇದೆಯಾ? ಈ ಪಾಯಿಂಟ್ ಅಲ್ಲಿ ಅಪ್ವರ್ಡ್ ಇದೆ Q5, ಬಟ್ ಆ ಜಾಗದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಡೌನ್ವರ್ಡ್ ಇದೆ, ಹಾಗಾಗಿ θ5 ಏನಾಗುತ್ತೆ? ಅಗೇನ್ 180 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಫೈನಲಿ Q6 ಇಲ್ಲಿದೆ ನೋಡ್ರಿ, ಡೌನ್ ಇದೆ ಈ ಪಾಯಿಂಟ್ ಅಲ್ಲಿ, ಅಪ್ವರ್ಡ್ ಇದೆ ಮೊಮೆಂಟ್ M6, ಹಾಗಾದ್ರೆ θ6 ಏನಾಗಬೇಕು? 0 ಡಿಗ್ರಿ ಆಗಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ವರ್ಡ್, ಅದರ ಮೊಮೆಂಟ್ ಕೂಡ ಅಪ್ವರ್ಡ್ ಇದೆ, ಸೊ θ6 0 ಡಿಗ್ರಿ ಆಗುತ್ತೆ. ಈಗ ಥೀಟಾಗಳು ಬಂದ್ಮೇಲೆ ಮುಗೀತು ನಮ್ಗೆ. ಸೊ θ 90 ಡಿಗ್ರಿ ಇದ್ದಾಗ ಟಾರ್ಕ್ ಏನಾಗುತ್ತೆ? ಡೆಫಿನೆಟ್ಲಿ ಟಾರ್ಕ್ ವಿಲ್ ಬಿ ಮ್ಯಾಕ್ಸಿಮಮ್. τ1 ಅಂತ ಬರ್ಕೊಳ್ಳೋಣ. τ1 ಈಸ್ ಮ್ಯಾಕ್ಸಿಮಮ್. τ2 ಅಗೇನ್ ಮ್ಯಾಕ್ಸಿಮಮ್. ವಾಟ್ ಅಬೌಟ್ ದರ್ ಪೊಟೆನ್ಷಿಯಲ್ ಎನರ್ಜಿ? U1 U2 0. ಯಾಕೇಳ್ರಿ? ಟಾರ್ಕ್ ಫಾರ್ಮುಲಾ ಏನು? MP, ಸಾರಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ವಾ, ಟಾರ್ಕ್ ಈಸ್ MB sin θ, ಪೊಟೆನ್ಷಿಯಲ್ ಎನರ್ಜಿ ಈಸ್ -MB cos θ. ಹಾಗಾಗಿ ಥೀಟಾಗಳು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಪೊಟೆನ್ಷಿಯಲ್ ಎನರ್ಜಿ 90 ಡಿಗ್ರಿ ಇದೆ, ಕಾಸ್ 90 0 ಆಗುತ್ತೆ, ಬಟ್ ಇದು ಮ್ಯಾಕ್ಸಿಮಮ್ ಆಗುತ್ತೆ. ನೆಕ್ಸ್ಟ್ τ3 0 ಡಿಗ್ರಿ, ಸೈನ್ 0 0, ಟಾರ್ಕ್ ವಿಲ್ ಬಿ 0. ನೆಕ್ಸ್ಟ್ U3 cos 0 is 1, ಅಲ್ಲಿ ಏನಾಗುತ್ತೆ? -MB ಆಗುತ್ತೆ. ನೆಕ್ಸ್ಟ್ θ4 is 180 ಡಿಗ್ರಿ ಅಲ್ವಾ, ಇಲ್ಲೆಲ್ಲ ಬರ್ದ್ಬೇಡ. θ4 is 180 ಡಿಗ್ರಿ. ಸೊ ಟಾರ್ಕ್ ಏನಾಗುತ್ತೆ? sin 180 0, ಅಲ್ಲಿಗೆ ಟಾರ್ಕ್ ವಿಲ್ ಬಿ 0, ಅಂಡ್ ಪೊಟೆನ್ಷಿಯಲ್ ಎನರ್ಜಿ 180 ಡಿಗ್ರಿ ಇದ್ದಾಗ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ +MB ಆಗುತ್ತೆ. ನೆಕ್ಸ್ಟ್ θ5 180 ಡಿಗ್ರಿ, ಸೇಮ್ ಅದೇ θ4 ತರನೇ, ಟಾರ್ಕ್ ವಿಲ್ ಬಿ 0, ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ +MB. ನೆಕ್ಸ್ಟ್ θ6 0 ಡಿಗ್ರಿ ಅಂತಂದ್ರೆ θ3 ತರ, ಟಾರ್ಕ್ 0, ಇದು ಟಾರ್ಕ್ 4, M4, ಇದು ಟಾರ್ಕ್ 5, ಯು ಎನರ್ಜಿ 5, ಇದು ಟಾರ್ಕ್ 6 0, and potential energy U6 is equal to -MB. ಇಷ್ಟನ್ನು ಕಂಡುಹಿಡ್ಕೊಂಡಾದ್ಮೇಲೆ ನಾವು ಕ್ವಶನ್ಸ್ಗೆ ಬರುವ. ಇದರಲ್ಲಿ ಏನು ಹೇಳುತ್ತೆ? ಫಸ್ಟ್ ಒನ್, ಇನ್ ದ ಕಾನ್ಫಿಗರೇಷನ್ PQ1 ಅಂಡ್ PQ2 ಅಂದ್ರೆ Q1 Q2 θ1 θ2 ಸಿಸ್ಟಮ್ ಈಸ್ ನಾಟ್ ಇನ್ ಈಕ್ವಲಿಬ್ರಿಯಂ ಅಂತೆ. ಹೌದು, ಆಪ್ಷನ್ಸ್ ನೋಡಿ ಇಲ್ಲಿ. ಟಾರ್ಕ್ ಮ್ಯಾಕ್ಸಿಮಮ್ ಇದೆ, ಟಾರ್ಕ್ ಮ್ಯಾಕ್ಸಿಮಮ್ ಇದ್ದಾಗ ಅದು ಈಕ್ವಲಿಬ್ರಿಯಂ ಇರೋಕ್ಕೆ ಸಾಧ್ಯನೇ ಇಲ್ಲ. ಇದು ಟ್ರೂ ಸ್ಟೇಟ್ಮೆಂಟ್, ಬಟ್ ಅವ್ರು ಕೇಳಿರೋದೇನು? ಫಾಲ್ಸ್ ಸ್ಟೇಟ್ಮೆಂಟ್, ತಪ್ಪಿರೋದು ಹುಡುಕ್ಬೇಕು, ಅದಾಗೋದಿಲ್ಲ. ನೆಕ್ಸ್ಟ್, ಸಿಸ್ಟಮ್ ವಿಲ್ ಬಿ ಸ್ಟೇಬಲ್ ಈಕ್ವಲಿಬ್ರಿಯಂ ಫಾರ್ PQ3 ಅಂಡ್ PQ6. PQ3 ಯಾವುದು ಇದೆ ನೋಡಿ, Q3 ನೋಡ್ರಿ, ಇಲ್ಲೇನಾಗಿದೆ? ಟಾರ್ಕ್ ಥರ್ಡ್ ಒನ್ಗೆ ಟಾರ್ಕ್ 0, ಸಿಕ್ಸ್ತ್ ಒನ್ಗೆ ಏನಾಗಿದೆ? ಟಾರ್ಕ್ 0. ಡೆಫಿನೆಟ್ಲಿ ಇಟ್ ಈಸ್ ಇನ್ ಈಕ್ವಲಿಬ್ರಿಯಂ. ಹಾಗಾದ್ರೆ ಸೆಕೆಂಡ್ ಒನ್ ಕೂಡ ಏನು? ಟ್ರೂ ಸ್ಟೇಟ್ಮೆಂಟ್. ನೆಕ್ಸ್ಟ್ ಥರ್ಡ್ ಒನ್ ನೋಡುವ, ಸಿ ಆಪ್ಷನ್. ಸಿಸ್ಟಮ್ ಈಸ್ ಇನ್ ಅನ್ಸ್ಟೇಬಲ್ ಈಕ್ವಲಿಬ್ರಿಯಂ ಫಾರ್ Q4 ಅಂಡ್ Q5. ಸೊ ಅನ್ಸ್ಟೇಬಲ್ ಈಕ್ವಲಿಬ್ರಿಯಂ ಥೀಟಾ 180 ಡಿಗ್ರಿ ಇರಬೇಕು ಆಬ್ವಿಯಸ್ಲಿ. ನೋಡ್ರಿ ಇಲ್ಲಿ ಟಾರ್ಕ್ 0 ಆದರೆ ಥೀಟಾ 180 ಡಿಗ್ರಿ ಇದೆ. ಟಾರ್ಕ್ 0 ಇರುತ್ತೆ, ಬಟ್ ಈಕ್ವಲಿಬ್ರಿಯಂ, ಬಟ್ 180 ಡಿಗ್ರಿಯಿಂದ ಅನ್ಸ್ಟೇಬಲ್ ಈಕ್ವಲಿಬ್ರಿಯಂ. ಅದು ಫೋರ್ತ್ ಮತ್ತೆ ಫಿಫ್ತ್ ನೋಡ್ರಿ, ಫಿಫ್ತ್ ಆಗಿದೆ 180 ಡಿಗ್ರಿ ಇದೆ. ಸೊ ಟಾರ್ಕ್ 0, ಬಟ್ ಥೀಟಾ 180 ಡಿಗ್ರಿ. ಸೊ ಇವೆರಡು ಅನ್ಸ್ಟೇಬಲ್ ಈಕ್ವಲಿಬ್ರಿಯಂ. ಇದು ಕೂಡ ಏನು? ಟ್ರೂನೇ. ಹಾಗಾದ್ರೆ ತಪ್ಪಿರೋದು ಒಂದೇ ಡಿ ಆಪ್ಷನ್, ಅದನ್ನೇ ಮಾರ್ಕ್ ಮಾಡಬೇಕು. ಬಟ್ ಏನು ಆಪ್ಷನ್ ಇದೆ ನೋಡುವ. PQ6 ಕರೆಸ್ಪಾಂಡ್ಸ್ ಟು ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ ಇನ್ ಎ ಗಿವನ್ ಕಾನ್ಫಿಗರೇಷನ್ ಅಂತೆ. PQ6 ಏನಿದೆ ಅದಕ್ಕೆ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ ಇರುತ್ತಂತೆ. ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ ಇರಲ್ಲ, ಇಟ್ ಪೊಸೆಸ್ ಮಿನಿಮಮ್ ಪೊಟೆನ್ಷಿಯಲ್ ಎನರ್ಜಿ. ಸರ್ MB ಇದೆಯಲ್ಲ ಅಂದ, ನೋ MB ಅಲ್ಲ, -MB ಇರೋದು. ಇದರಲ್ಲಿ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ ಯಾವ್ದಕ್ಕಿರುತ್ತೆ ಗೊತ್ತಾ? ಫೋರ್ತ್ ಒನ್ಗೆ ಇರುತ್ತೆ ನೋಡಿ, ಬಿಕಾಸ್ ಇಟ್ ಈಸ್ +MB. ಜೊತೆಗೆ ಇನ್ನೊಂದು ಯಾವ್ದು ಬಂದಿದೆ +MB ನೋಡ್ಕೊಳ್ಳಿ, 5. ಸೊ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ ಇರೋದು U4 ಮತ್ತೆ U5ಗೆ, ನಾಟ್ U6. U6 ಪೊಸೆಸ್ ಮಿನಿಮಮ್ ಪೊಟೆನ್ಷಿಯಲ್ ಎನರ್ಜಿ, ಬಟ್ ಅವ್ರೇನಂತ ಕೊಟ್ಟಾರೆ? ಮ್ಯಾಕ್ಸಿಮಮ್ ಅಂತ ಕೊಟ್ಟಾರೆ. ದಿಸ್ ಇಸ್ ದ ಫಾಲ್ಸ್ ಸ್ಟೇಟ್ಮೆಂಟ್. ಸೊ ಅಲ್ಲಿಗೆ ನಾವು ಆಪ್ಷನ್ ಡಿ ನ ಪಿಕ್ ಮಾಡಬೇಕಾಗುತ್ತೆ ಫಾಲ್ಸ್ ಸ್ಟೇಟ್ಮೆಂಟ್ಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 16. Needles N1, N2, N3 are made of ferromagnetic, diamagnetic and paramagnetic substances respectively ಅಂತೆ. ಹಾಗಿದ್ರೆ the magnet brought close to them. ಇಲ್ಲಿ ಮೆಟೀರಿಯಲ್ಸ್ ತಗೊಂಡವ್ರೆ. N1 ಮೆಟೀರಿಯಲ್, N2 ಮೆಟೀರಿಯಲ್, ಆಮೇಲೆ N3 ಮೆಟೀರಿಯಲ್. N1 is made up of
ferromagnetic, N2 is made up of paramagnetic and N3 is made up of diamagnetic. ಇದ್ರ ಪಕ್ಕ ಏನ್ ಮಾಡ್ತಾರಂತೆ, ಮೆಟೀರಿಯಲ್ ತಗೊಂಡು ಮ್ಯಾಗ್ನೆಟ್ ಅನ್ನ ತಗೊಂಡ್ ಬಂದು ಇಡ್ತಾರೆ ಪಕ್ಕದಲ್ಲಿ. ಸೊ ಯಾವಾಗ ಮ್ಯಾಗ್ನೆಟ್ ಪಕ್ಕ ತಂದು ಇಡ್ತೀವೋ ಫೆರೋ ಏನಾಗ್ಬೇಕು, ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಆಗ್ಬೇಕು. ಇದ್ರ ಪಕ್ಕ ಮ್ಯಾಗ್ನೆಟ್ ತಂದಿಟ್ರೆ ಅಟ್ರಾಕ್ಟ್ ಆಗುತ್ತೆ, ಬಟ್ ವೀಕ್ ಆಗಿ ಅಟ್ರಾಕ್ಟ್ ಆಗುತ್ತೆ, ವೀಕ್ಲಿ ಅಟ್ರಾಕ್ಟೆಡ್. ಇದು ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಆಗುತ್ತೆ. ಇದು ಡಯಾಮ್ಯಾಗ್ನೆಟಿಕ್ ಆಗಿರಿಂದ ವೀಕ್ ಆಗಿ ರಿಪೆಲ್ ಆಗುತ್ತೆ. ಸೊ ಆಪ್ಷನ್ ಯಾವ್ದಿದೆ ನೋಡ್ರಿ, ಆಪ್ಷನ್ ಸಿ, N1 ಸ್ಟ್ರಾಂಗ್ಲಿ ಅಟ್ರಾಕ್ಟ್, N2 ವೀಕ್ಲಿ ಅಟ್ರಾಕ್ಟ್ ಅಂಡ್ ರಿಪೆಲ್, N3 ವೀಕ್ಲಿ ಅಂತ. ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಇದರಲ್ಲಿ ಲಾಸ್ಟ್ ಕ್ವಶನ್ ನಂಬರ್ 16 ಇದೆ ಲಾಸ್ಟ್ ಕ್ವಶನ್. ಸೊ ಅಲ್ಲಿ ಎಲ್ಲ ಕ್ವಶನ್ ಡಿಸ್ಕಸ್ ಮಾಡಿದಂಗೆ ಆಯ್ತು. ನೆಕ್ಸ್ಟ್ ಇದೇ ಚಾಪ್ಟರ್ ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಈಗಲೇ ಡಿಸ್ಕಸ್ ಮಾಡಬೇಡ. ಸೊ ಆಪ್ಷನ್ಸ್ ಯಾವ್ದು ಕೊಟ್ಟಾರ ನೋಡ್ರಿ, ಫಾರ್ ಪರ್ಫೆಕ್ಟ್ ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್, ಫೆರೋ, ನಾನ್ ಮ್ಯಾಗ್ನೆಟಿಕ್, ಹಾರ್ಡ್ ಮ್ಯಾಗ್ನೆಟಿಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದೊಂದೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಡ್ಯಾಶ್ ಪ್ರಾಪರ್ಟಿ ರೆಪ್ರೆಸೆಂಟ್ಸ್ ಆಲ್ ದ ಮೆಟೀರಿಯಲ್ಸ್ ಅಂತ, ಅಂದ್ರೆ ಎಲ್ಲಾ ಮೆಟೀರಿಯಲ್ ಯೂನಿವರ್ಸಲ್ ಪ್ರಾಪರ್ಟಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯೂನಿವರ್ಸಲ್ ಪ್ರಾಪರ್ಟಿ, ಎಲ್ಲಾ ಮೆಟೀರಿಯಲ್ ಇದೊಂದು ಗುಣ ಇದ್ದೇ ಇರುತ್ತೆ. ಏನ್ ಗೊತ್ತಾ, ರಿಪೆಲ್ ಮಾಡೋ ಗುಣ ಇದ್ದೇ ಇರುತ್ತೆ. ದಟ್ ಈಸ್ ಡಯಾಮ್ಯಾಗ್ನೆಟಿಸಮ್ ಇಸ್ ದ ಯೂನಿವರ್ಸಲ್ ಪ್ರಾಪರ್ಟಿ. ಹಾಗಾದ್ರೆ ಇಲ್ಲಿ ಯಾವ್ದನ್ನ ಹಾಕ್ಬೇಕು, ಡಯಾಮ್ಯಾಗ್ನೆಟಿಕ್ ಅಂತ ಹಾಕ್ಬೇಕು. ಇಲ್ಲಿ ಬೇಕಾದ್ರೆ 1 ಅಂತ ಬರ್ಕೊಂಡ್ಬಿಟ್ರಿ. ದಿಸ್ ಇಸ್ 1. ನೆಕ್ಸ್ಟ್, ವೆನ್ ಎ ಮೆಟೀರಿಯಲ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ದ ಫೀಲ್ಡ್ ಇನ್ಸೈಡ್ ಇಸ್ ಸ್ಲೈಟ್ಲಿ ಎನ್ಹಾನ್ಸ್ಡ್ ಅಂತೆ. ಫೀಲ್ಡ್ ಇನ್ಸೈಡ್ ಸ್ಲೈಟ್ಲಿ ಎನ್ಹಾನ್ಸ್ಡ್, ದೆನ್ ದ ಮೆಟೀರಿಯಲ್ ಈಸ್ ಎ ಡ್ಯಾಶ್ ಸಬ್ಸ್ಟೆನ್ಸ್ ಅಂತ. ಇದು ಅಷ್ಟೇ, ವೆರಿ ಸಿಂಪಲ್. ನೋಡ್ರಿ, ಯಾವುದೋ ಒಂದು ಮೆಟೀರಿಯಲ್ ಅಲ್ಲಿ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಪ್ಲೈ ಮಾಡ್ತೀರಾ, ಅದ್ರ ಇಂಟರ್ನಲ್ಲಿ ಫೀಲ್ಡ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹೊರಗಡೆಗಿನ ಜಾಸ್ತಿ ಆಗೋದು ಯಾವ್ದ್ರಲ್ಲಿ, ಒಂದ್ರಲ್ಲೇ. ದಟ್ ಈಸ್ ಅವರ್ ಫೆರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಹಾಗಾದ್ರೆ ಎರಡನೇದಕ್ಕೆ ಫೆರೋ ಮ್ಯಾಗ್ನೆಟಿಕ್ ಆಗುತ್ತೆ. ಬಟ್ ಇಲ್ಲಿ ಏನಂತ ಕೊಟ್ಟಾರೆ ನೋಡ್ರಿ, ಸ್ಲೈಟ್ಲಿ ಅಂತ ಕೊಟ್ಟಾರೆ. ವೆರಿ ಇಂಪಾರ್ಟೆಂಟ್. ಸ್ಲೈಟ್ಲಿ ಅಂದ್ರೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗುವಂಥದ್ದು ಪ್ಯಾರಾಮ್ಯಾಗ್ನೆಟಿಕಲ್, ತುಂಬಾನೇ ಜಾಸ್ತಿ ಆಗುವಂಥದ್ದು ಫೆರೋಮ್ಯಾಗ್ನೆಟಿಕ್. ಓಕೆ, ಸೆಕೆಂಡ್ ಆಪ್ಷನ್ಗೆ ಇಟ್ ಶುಡ್ ಬಿ ಪ್ಯಾರಾಮ್ಯಾಗ್ನೆಟಿಕ್. ಇದಕ್ಕೆ ಸೆಕೆಂಡ್ ಆಪ್ಷನ್ ಪ್ಯಾರಾಮ್ಯಾಗ್ನೆಟಿಕ್ ಹಾಕ್ಬೇಕು. ನೆಕ್ಸ್ಟ್, ಎ ಸಬ್ಸ್ಟೆನ್ಸ್ ಹ್ಯಾಸ್ ರಿಲೇಟಿವ್ ಪರ್ಮಿಯಬಿಲಿಟಿ ಆಫ್ 1000 ಅಂತೆ. ಯಾವ ಸಬ್ಸ್ಟೆನ್ಸ್ಗೆ ರಿಲೇಟಿವ್ ಪರ್ಮಿಯಬಿಲಿಟಿ ಅಂದ್ರೆ ಎಪ್ಸಿಲಾನ್ ಆರ್ 1000 ಇರುತ್ತೆ ಅಂತ ಮೆಟೀರಿಯಲ್ ಯಾವುದು, ಪರ್ಮಿಯಬಿಲಿಟಿ ಅಲ್ವಾ, ಮ್ಯೂ ಆರ್ ಯಾವುದಕ್ಕೆ 1000 ಹತ್ರ ಇರುತ್ತೆ, 1000 ಇರುತ್ತೆ. ಡೆಫಿನೆಟ್ಲಿ ದಟ್ ಮೆಟೀರಿಯಲ್ ಈಸ್ ಫೆರೋಮ್ಯಾಗ್ನೆಟಿಕ್. ಸೊ ತುಂಬಾನೇ ಜಾಸ್ತಿ ಇರುತ್ತೆ. ಹಾಗಾದ್ರೆ ದಿಸ್ ಈಸ್ ಅವರ್ ಥರ್ಡ್ ಆಪ್ಷನ್, ಫೆರೋಮ್ಯಾಗ್ನೆಟಿಕ್. ನೆಕ್ಸ್ಟ್, ಫೋರ್ತ್ ಒನ್, ಸೂಪರ್ ಕಂಡಕ್ಟರ್ ತಕ್ಷಣ ಅಂತ ತಲೆಯಲ್ಲಿ ಬರಬೇಕಾಗಿರೋದು ಒಂದೇ, ವಿಚ್ ಈಸ್ ಡಯಾಮ್ಯಾಗ್ನೆಟಿಕ್. ಅದರಲ್ಲೂ ಸೂಪರ್ ಕಂಡಕ್ಟರ್ಸ್ ಅಂದ್ರೆ ಅದರಲ್ಲೂ ಡಯಾಮ್ಯಾಗ್ನೆಟಿಕ್ ಅಲ್ಲಿ ಇನ್ನೊಂದು ಪರ್ಫೆಕ್ಟ್ ಡಯಾಮ್ಯಾಗ್ನೆಟಿಕ್ ಏನಿರುತ್ತೆ ಅದು ಸೂಪರ್ ಕಂಡಕ್ಟರ್ಸ್ ಆಗಿ ಯೂಸ್ ಮಾಡ್ತಾರೆ. ಪರ್ಫೆಕ್ಟ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಬಿಹೇವ್ಸ್ ಆಸ್ ಎ ಸೂಪರ್ ಕಂಡಕ್ಟರ್ಸ್. ನೆಕ್ಸ್ಟ್, ದ ಲಾಸ್ಟ್ ಒನ್, ಇನ್ ಸಮ್ ಮೆಟೀರಿಯಲ್ಸ್ ಮ್ಯಾಗ್ನೆಟೈಸೇಷನ್ ಪರ್ಸಿಸ್ಟ್ಸ್ ಈವನ್ ಆಫ್ಟರ್ ದ ಎಕ್ಸ್ಟರ್ನಲ್ ಫೀಲ್ಡ್ ಈಸ್ ರಿಮೂವ್ಡ್. ಕೆಲವೊಂದು ಮೆಟೀರಿಯಲ್ ಅಲ್ಲಿ ನೀವು ಎಕ್ಸ್ಟರ್ನಲ್ ಫೀಲ್ಡ್ ಅನ್ನ ರಿಮೂವ್ ಮಾಡಿದ್ರು ಅದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ನೂ ಹಾಗೆ ಉಳ್ಕೊಂಡಿರುತ್ತೆ ಅಂತ ಮೆಟೀರಿಯಲ್ಸ್ ಯಾವುದು ಅಂತಂದ್ರೆ ಡೆಫಿನೆಟ್ಲಿ ದೇ ಆರ್ ಕಾಲ್ಡ್ ಹಾರ್ಡ್ ಫೆರೋಮ್ಯಾಗ್ನೆಟ್ಸ್. ಫಿಫ್ತ್ ಒನ್ಗೆ ಇದೇ ಆಪ್ಷನ್, ದೇ ಆರ್ ಕಾಲ್ಡ್ ಹಾರ್ಡ್ ಫೆರೋಮ್ಯಾಗ್ನೆಟ್ಸ್. ಇದರಲ್ಲಿ ಸಾಫ್ಟ್ ಫೆರೋಮ್ಯಾಗ್ನೆಟ್ಸ್ ಅಂತ ಬರ್ತವೆ. ಅದರಲ್ಲಿ ಮ್ಯಾಗ್ನೆಟೈಸೇಷನ್ ಪರ್ಸಿಸ್ಟೆನ್ಸ್ ಇರೋದು, ಅಂದ್ರೆ ಫೀಲ್ಡ್ ರಿಮೂವ್ ಮಾಡಿದ್ಮೇಲೂ ಅದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಉಳ್ಕೊಳ್ಳೋದಿಲ್ಲ ಅಂತ ಸಾಫ್ಟ್ ಅಂತ ಕರೀತಾರೆ. ಇನ್ನೂ ಇದ್ರೆ ಮ್ಯಾಗ್ನೆಟೈಸೇಷನ್ ಅದರಲ್ಲಿ ಇದ್ರೆ ಅದನ್ನ ನಾವು ಹಾರ್ಡ್ ಫೆರೋಮ್ಯಾಗ್ನೆಟ್ಸ್ ಅಂತ ಕರೀತಾರೆ. ಸೊ ನಾವು ದಿಸ್ ಆಲ್ ಅಬೌಟ್ MCQs ಅಂಡ್ ಫಿಲ್ ಇನ್ ದ ಬ್ಲಾಂಕ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು 2 marks ಕ್ವಶನ್ಸ್ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.